ನಮಸ್ತೆ, ನಾನು ನಿಮ್ಮ ಆಶಾ ಕನ್ನಡತಿ CPT. ಯಾರನ್ನು ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಶೇಷ ಒಣ ಅವರೆಕಾಳು ಸಾಂಬಾರು. ಅದು ಹೇಗೆ ಮಾಡೋಣ, ಅದಕ್ಕೆ ಬೇಕಾಗಿರುವ ಐಟಮು ನೋಡೋಣ ಬನ್ನಿ. ಮೊದಲಿಗೆ ಒಣ ಅವರೆಕಾಳು, ಅದನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಬೇಕಾಗಿರುವ ಸಾಮಗ್ರಿಗಳು: ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ ಹೆಸಳು, ಅದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ. ಅದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಒಣ ಕಾಳನ್ನು ಸ್ವಲ್ಪ ಚಳಿಗಾಲ ಮಳೆಗಾಲದಲ್ಲಿ ಮಾಡ್ತಾರೆ. ಸೊ ಇದನ್ನು ಆ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಒಣ ಅವರೆಕಾಳು ಸಾಂಬಾರು. ಅದನ್ನು ತುಂಬ ಒಳ್ಳೆಯದು ಒಣ ಅವರೆಕಾಳು ಸಾಂಬಾರು ಅಂದರೆ. ಸೊ ನೀವು ಸಹ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಅದು ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ರುಬ್ಕೊಳ್ಳೋಣ. ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಒಂದು 5ರಿಂದ 6 ರೌಂಡು ತಿರುಗಿಸಿ ಸಾಕು, ಸ್ವಲ್ಪ ತರಿಯಾಗಿರಲಿ. ಸೊ ಆಮೇಲೆ ಒಂದು 2 ಸ್ಪೂನು ಖಾರದ ಪುಡಿ ಹಾಕಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಮತ್ತೆ ಗ್ರೈಂಡ್ ರುಬ್ಕೊಂಡು ಒಂದು ಸ್ವಲ್ಪನೇ ರುಬ್ಕೊಳ್ಳಿ ಸಾಕು. ಜಾಸ್ತಿ ನುಣ್ಣಗೆ ಅಂತ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಡೋಣ. ಗ್ಯಾಸ್ ಹಚ್ಚಿ ಹೈ ಫ್ಲೇಮ್ ಇಟ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ನಾನು ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫಸ್ಟೇ ಹೇಳಬೇಕಿತ್ತು, ಮರ್ತೋಗ್ಬಿಟ್ಟೆ, ಸಾರಿ. ಈಗ ಎಣ್ಣೆ ಬಿಸಿ ಆಯಿತು ನೋಡೋಣ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನೇ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಅದು ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಅದಕ್ಕೆ ಒಗ್ಗರಣೆಗೆ ಅಂತ ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿನ ನಾನು ನುಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 3ರಿಂದ 4 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಟೈಮ್ ಏನು ಬೇಡ. ಅದಕ್ಕೆ ಒಂದು 2 ಮಿನಿಟ್ಸ್ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಸಾಕು. ಒಂದು ಚಿಟಿಕೆ ಅಡುಗೆ ಹಿಂಗನ್ನು ಹಾಕೋಣ. ಇದು MTR. ಸೊ ನಿಮ್ಮ ಮಕ್ಕಳಿಗೆ ಯಾವುದು ಬ್ರ್ಯಾಂಡ್ ಇದೆಯೋ ಅದನ್ನು ಹಾಕ್ಬೋದು, ಇದೇ ಬ್ರ್ಯಾಂಡ್ ಹಾಕಬೇಕಂತ ಏನಿಲ್ಲ. ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಇವಾಗ ಇಟ್ಕೊಂಡಿರುವಂಥ ಒಣ ಅವರೆಕಾಳನ್ನ ಹಾಕ್ತಾಯಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಒಣ ಅವರೆಕಾಳನ್ನ ತೊಗೊಂಡು ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಉಪ್ಪು ಹಾಕಿ ಒಣ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಒಂದು 4ರಿಂದ 5 ಕೂಗಿಸ್ಕೊಳ್ಳಿ, ಬೆಂದಿರುತ್ತೆ. ಏನಾದರೂ ನಮಗೆ ಯಾವಾಗಲೇ ಬೇಯಿಸ್ಕೊಂಡು ಮಾಡೋಕ್ಕಾಗಲ್ಲ ಅಂತಂದರೆ ನೀವು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆನೇ ಸ್ವಲ್ಪ ನೀರಲ್ಲಿ ಉನಿ ಹಾಕ್ಬಿಡಿ. ಒಣ ಅವರೆಕಾಳನ್ನ ಉನಿ ಹಾಕ್ಬಿಟ್ಟು ಬೆಳಗ್ಗೆಗೆ ಎದ್ದು ಮಾಡ್ಕೋಬೋದು, ಆವಾಗ ಚೆನ್ನಾಗಿ ಹೊಂತಿರುತ್ತೆ. ಸೊ ನಾನು ಉನಿ ಹಾಕಿ ಮಾಡಿಲ್ಲ, ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಆಲೂಗಡ್ಡೆ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದು ಒಂದು 5 ನಿಮಿಷ ಅಷ್ಟೇ. ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಹುರಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಉಳಿಯೋದು ಅಷ್ಟೇ. ಈ ಆಲೂಗಡ್ಡೆ, ಬದನೆಕಾಯಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಸೊ ಅದು ಹೋಗ್ಬೇಕಂತ ಹುರಿದಿರೋದಷ್ಟು. ಒಂದು 5 ಮಿನಿಟ್ಸ್ ಅಷ್ಟೇ. ಒಂದು 5 ಮಿನಿಟ್ಸ್ ಹುರಿದ್ಬಿಡು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಹೊಸ ಯೂಟ್ಯೂಬ್ ಚಾನಲು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಸಹ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಹಾಕೋಣ. ಈಗ ಮಸಾಲೆ ಹಾಕ್ಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಉರಿಯಿರಿ ಎಣ್ಣೆಲಿ. ಒಂದು 5 ಮಿನಿಟ್ಸ್ ಆದರೆ ಸಾಕು. ಒಂದು ಸ್ವಲ್ಪ ಎಣ್ಣೆ ಅದು ಎಣ್ಣೆ ಹಾಕಿರ್ತೀರಲ್ಲ ಫಸ್ಟ್ನೇ, ಸೊ ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ. ಮಸಾಲೆಯನ್ನು ಹಸಿ ವಾಸನೆ ಸ್ವಲ್ಪ ಹೋಗಬೇಕಲ್ವ, ಸೊ ಅದಕ್ಕೆ ಒಂದು 5 ನಿಮಿಷ ಅಷ್ಟೇ.
ಜಾಸ್ತಿ ಹೊತ್ತೇನಿಲ್ಲ, ಒಂದು 5 ನಿಮಿಷ ಹುರಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉರಿತಾ ಇದ್ರೆ ಅಲ್ವಾ. ಮಸಾಲೆ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಅಂದರೆ ನಾನು ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ನೀರನ್ನೇ ಹಾಕಿದ್ದೀನಿ. ಆವಾಗಲೇ ಹೇಳಿದ್ನೆ ಅಲ್ವಾ ನಾನು ನಿಮಗೆ, ಒಣಹುರುಳಿಕಾಳನ್ನ ನಾನು 4-5 ಕೂಗಿಸ್ಕೊಂಡೆ ಫಸ್ಟೇ ಸ್ವಲ್ಪ ಉಪ್ಪು ಹಾಕಿ ಅಂತ. ಸೊ ಅದೇ ನೀರನ್ನೇ ಬೇಯಿಸಿಟ್ಕೊಂಡಿರುವಂಥ ನೀರನ್ನೇ ಇವಾಗ ಹಾಕಿದ್ದೀನಿ. ಆ ನೀರನ್ನ ಯಾವುದೇ ಕಾರಣಕ್ಕೂ ಅದೆಷ್ಟೇ ಇದ್ದರೂ ನೀವು ಚೆಲ್ಲಕ್ಕೆ ಹೋಗ್ಬಿಡಿ, ಏಕೆಂದರೆ ನಿಮ್ಗೆ ಅದರಲ್ಲೇ ಟೇಸ್ಟ್ ಇರೋದು. ಸೊ ಅದಕ್ಕೆ ಅದೇ ನೀರನ್ನೇ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿರುಗಿಬಿಟ್ಟು ರುಚಿಗೆ ಇನ್ನೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಏಕೆಂದರೆ ಆವಾಗಲೇ ನಾನು ಹೇಳಿದೆ ನಿಮಗೆ ಬೇಯಿಸ್ಕೋಬೇಕಾದ್ರೆ ಒಂಚೂರು ಹಾಕಿದ್ದೀನಿ ಅಂತ. ಸೊ ಇವಾಗಲೂ ಅಷ್ಟೇ ನೀವು ನೋಡಿಕೊಂಡು ಉಪ್ಪು ಒಂಚೂರು ಹಾಕ್ಕೊಳ್ಳಿ ಆಯಿತಾ. ಇದನ್ನು ಜಾಸ್ತಿ ಚಳಿಗಾಲದಲ್ಲೇ ಮಾಡೋದು ಅವರೆಕಾಳು ಸಾಂಬಾರನ್ನ. ಆಮೇಲೆ ಇದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾನು. ಸೊ ಹಳ್ಳಿಗಳ ಕಡೆ ಎಲ್ಲ ಹೀಗೆ ಮಾಡೋದು. ಸೊ ಅದಕ್ಕೋಸ್ಕರ ನಿಮಗೂ ಟ್ರೈ ಮಾಡಿ, ನಿಮ್ಮ ಮನೇಲೂ ಸಹ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ತಿರುಗಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹಾಕಿದ್ದೀನಿ. ಒಂದು 2 ಕೂಗಿದ್ರೆ ಸಾಕು. ಸೊ ಒಂದು 2 ಕೂಗಿದೆ ನೋಡಿ, ಅಲ್ಲಿ ಕುಕ್ಕರ್ ಬಿಟ್ಟಿದೆ. ಸೊ ತೆಗಿತಾ ಇದ್ದೀನಿ. ವಾವ್, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಕಲರ್ ಆಗಿದೆ, ಎಷ್ಟು ತುಂಬ ಕಲರಾಗಿ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾನು ಜಾಸ್ತಿ ಸ್ವಲ್ಪ ಗಟ್ಟಿಗೆ ಮಾಡಿಲ್ಲ ಸಾಂಬಾರು, ಸ್ವಲ್ಪ ಗಟ್ಟಿನೂ ಇಲ್ಲ ತೆಳ್ಳಗಿಲ್ಲ, ಮೀಡಿಯಮ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಆಗಲಿ ಘಮ ಘಮ ಅಂತ ಇದೆ, ಮನೆಯೆಲ್ಲ ಘಮ ಘಮ ಅಂತಿದೆ. ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಣಹುರುಳಿಕಾಳು ಸಾಂಬಾರು, ಯಾಕೆಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಹಾಗೆ ಅಲ್ವಾ. ಸೊ ನೋಡಿ ಎಷ್ಟು ಘಮ ಇದೆ. ಎಲ್ಲರೂ ಲೈಕ್ ಮಾಡಿ, ನಮ್ಮ ಚಾನಲ್ನ ಕಾಮೆಂಟ್ ಮಾಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ. ಬಾಯ್ ಫ್ರೆಂಡ್ಸ್.